ಪೆರುವಾಯಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಂಟ್ವಾಳ ತಾಲೂಕು ಮಕ್ಕಳ ಲೋಕ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಜನವರಿ 12ರಂದು ಬಂಟ್ವಾಳ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನ ಶಾಲೆಯ ಶತಮಾನೋತ್ಸವ ನಡೆಯಲಿದೆ ಎಂದು ಮಕ್ಕಳ ಲೋಕದ ಅಧ್ಯಕ್ಷ ಮಹಾಬಲ ಭಟ್ ನೆಗಳಗುಳಿ ತಿಳಿಸಿದರು. ಅವರು ವಿಟ್ಲದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಪೆರುವಾಯಿ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ವೀಕ್ಷಿತ ಸಮ್ಮೇಳನಾಧ್ಯಕ್ಷತೆ ವಹಿಸಲಿದ್ದಾರೆ. ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಯಶಸ್ವಿ ಉದ್ಘಾಟಿಸಲಿದ್ದಾರೆ. ಚಿಂತಕ ಅರವಿಂದ ಚೊಕ್ಕಾಡಿ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೇಧಾ ನಾಯರ್ಪಳ್ಳ ಭಾಗವಹಿಸಲಿದ್ದಾರೆ. ಮೆರವಣಿಗೆಯನ್ನ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಲ್ ಡಿಸೋಜಾ ಉದ್ಘಾಟಿಸಲಿದ್ದು, ಪೆರುವಾಯಿ ಶಾಲೆ ಸಂಚಾಲಕ ಸಚಿನ್ ಅಡ್ವಾಯಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಶಾಲೆಯ ಹೊಸ ಕಟ್ಟಡವನ್ನ ಹರ್ಷಕೃಷ್ಣ ಅಡ್ವಾಯಿ ಉದ್ಘಾಟಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ವಿದ್ಯಾರ್ಥಿನಿ ಕುಮಾರಿ ದೀಕ್ಷಿತ ಅವರು ಅಧ್ಯಕ್ಷತೆ ವಹಿಸ್ತಾಳೆ. ಪೆರುವಾಯಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಜನವರಿ 12, 2019ರಂದು ಬಂಟ್ವಾಳ ತಾಲೂಕು ಮಕ್ಕಳ ಸಾಹಿತ್ಯ ಲೋಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ 14ನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಕೂಡ ನಡೆಯಲಿಕ್ಕಿದೆ. ಬೆಳಗಿನ 9 ಗಂಟೆಗೆ ಮೆರವಣಿಗೆ, ಆಮೇಲೆ ಉದ್ಘಾಟನೆ, ನಂತರ ಮಕ್ಕಳ ಕಿರು ನಾಟಕಗಳ ಒಂದು ಪ್ರದರ್ಶನಗಳು, ಆಮೇಲೆ ಕೃತಿ ಬಿಡುಗಡೆ, ಜೊತೆಯಲ್ಲಿ ಚಿತ್ತಾರ, ಕವಿಗೋಷ್ಠಿ ಮತ್ತು ಸಮಾರಂಭಗಳು ನಡೆಯಲಿಕ್ಕಿದೆ. ಬಂಟ್ವಾಳ ತಾಲೂಕಿನ ಹೆಚ್ಚಿನ ಶಾಲೆಯ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮ ಯಶಸ್ವಿಯಾಗಬಹುದು ಅಂತ ಆಶಿಸ್ತೇನೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಮುಖ್ಯ ಶಿಕ್ಷಕ ಕುಂಜನಾಯಕ್ ಎಂ, ಸ್ಮರಣ ಸಂಚಿಕೆ ಸಂಪಾದಕಿ ಸವಿತಾ ಎಸ್ ಅಡ್ವಾಯಿ, ಮಕ್ಕಳ ಲೋಕದ ಜೊತೆ ಕಾರ್ಯದರ್ಶಿ ಶೀನಪ್ಪ ನಾಯಕ್ ಹಾಜರಿದ್ದರು. ಜುಲೈಗೆ 100 ವರ್ಷಗಳು ತುಂಬಿದ್ದು, ಈ ವರ್ಷ ದಿನಾಂಕ 12/1/2019 ಶನಿವಾರದಂದು ಶತಮಾನೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅತ್ಯಂತ ಗ್ರಾಮೀಣ ಭಾಗವಾಗಿರುವ ವಿಟ್ಲ ಮಾಣಿಲ ರಸ್ತೆಯ ಪೆರುವಾಯಿ ಕೊಲ್ತಡಕದಲ್ಲಿ 1917ರಲ್ಲಿ ಈ ಶಾಲೆ ಸ್ಥಾಪನೆಗೊಂಡಿದೆ. ಆರಂಭದಲ್ಲಿ 1ರಿಂದ 5ನೇ ತರಗತಿವರೆಗೆ ಇದ್ದರೆ ಬಳಿಕ 7ನೇ ತರಗತಿವರೆಗೆ ವಿಸ್ತರಿಸಲಾಯಿತು. ಪೆರುವಾಯಿ ಗ್ರಾಮದ ಸುಮಾರು 10,000 ಜನಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿಯೇ ವಿದ್ಯಾರ್ಜನೆ ಮಾಡಿ ಇಂದು ಅಮೆರಿಕ, ಶಾರ್ಜಾ, ಸೌದಿ ಅರೇಬಿಯಾ ಮೊದಲಾದ ಕಡೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಊರಲ್ಲಿರುವ ತಮ್ಮ ಹೆತ್ತವರಿಗೆ, ಬಂಧುಗಳಿಗೆ ಸಂಸಾರದ ರಥ ನಡೆಸಲು ನೆರವಾಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ, ವೈದ್ಯರುಗಳಾಗಿ, ವಕೀಲರಾಗಿ, ಉಪಾಧ್ಯಾಯರಾಗಿ, ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಲೆಕ್ಕ ಪರಿಶೋಧಕರಾಗಿ, ಬಾಣಸಿಗರಾಗಿ, ವ್ಯಾಪಾರಿಗಳಾಗಿ, ಉದ್ಯಮಿಗಳಾಗಿ, ಕೃಷಿಕರಾಗಿ, ಮೇಸ್ತ್ರಿಗಳಾಗಿ ಬದುಕು ಕಟ್ಟಿಕೊಂಡವರು ಹಲವು ಮಂದಿ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು SLC, PUC ಹಾಗೆ ಉನ್ನತ ವ್ಯಾಸಂಗಗಳಲ್ಲಿ ರ್ಯಾಂಕ್ ಕೂಡ ಪಡೆದಿರುವುದು ತುಂಬ ಸಂತೋಷ ವಿಷಯವಾಗಿದೆ.